ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಯಾವತ್ತೂ ನನ್ನ ಬರ್ರಿ ಮುಂದೆ ಬರ್ರಿ ಸರ್ ವಿಜಯ್ ಸರ್ ಕರ್ಲಿಕೆಯ ಹುನಗುಂದ ತಾಲೂಕು ಅಧ್ಯಕ್ಷರಾದಂತಹ ರೋಹಿತ್ ಬಾರ್ಕೇರ್ ಅವರೇ, ಹಾಗೆ ಇಲ್ಕಲ್ ನಗರ ಘಟಕದ ಅಧ್ಯಕ್ಷರಾದಂತಹ ಅಶೋಕ್ ಪೂಜಾರಿ ಅವರೇ, ಹಾಗೂ ಈ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಲೀಂ ಜರ್ದಾರಿ ಅವರೇ, ಸಂಗಮ್ಕರ್ ಅವರೇ, ಹಾಗೂ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಕಾರ್ಯಕರ್ತರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ, ವ್ಯಾಪಾರಸ್ಥರುಗಳಿಗೆ ನಾವು ಒಂದು ಎಚ್ಚರಿಕೆ ಕೊಡ್ತೀನಿ. ನೀವು ನಮ್ಮ ರಾಜ್ಯಕ್ಕೆ ಬಂದಿದ್ದು ಅತಿಥಿಯಾಗಿಯೇ ಇರಬೇಕು. ನೀವೇನಾದರೂ ಅತಿಥಿ ಸ್ಥಾನ ಬಿಟ್ಟು ನೀವು ಮಾಲೀಕ ಸ್ಥಾನ ಏನಾದ್ರು ತೊಗೊಂಡ್ರೆ ನಿಮಗೆ ತಿಥಿ ಮಾಡೋಕ್ಕೂ ನಾವು ಏಸಂಗಿಲ್ಲ. ಅದಕ್ಕೆ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯನ ಹೇಳಬೇಕು. ಕೆಲವೊಂದಿಷ್ಟು ನಾನು ನಗರಸಭೆಗೆ ಒಂದು ಪ್ರಶ್ನೆ ಮಾಡೋಕ್ಕೂ ಕೇಳ್ತಾ ಇದ್ದೀನಿ. ಕೆಲವೊಂದಿಷ್ಟು ಮಳಿಗೆಗಳಿಗೆ, ಕೆಲವೊಂದಿಷ್ಟು ಫ್ಯಾಕ್ಟ್ರಿಗಳಿಗೆ ಯಾರೂ ಕೂಡ ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ದಾರೆ, ಯಾವ ರೀತಿ ಪರವಾನಗಿ ಕೊಟ್ಟಿದ್ದಾರೆ ಅನ್ನೋದು ನಾನು ಕೇಳಬೇಕಾಗಿದೆ. ಕೆಲವೊಂದಿಷ್ಟು ಶೋರೂಮ್ಗಳಿಗೆ ನಗರಸಭೆಯಿಂದ ಜಾಸ್ತಿ ಪರವಾನಗಿ ಇಲ್ಲ, ಕಲ್ಲಿನ ಫ್ಯಾಕ್ಟ್ರಿಗಳಿಗೆ ಪರವಾನಗಿ ಇಲ್ಲ. ಆದರೂ ಕೂಡ ಇದು ಒಂದು ರೀತಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಎಲ್ಲಿ ಬೇಕಾದಲ್ಲಿ ಶೋರೂಮ್ ಹಾಕ್ಕೊಂಡು ತಾವು ಮೆರೆದಾಡಾಕೋತಾರೆ. ಆ ಪರವಾನಗಿಯನ್ನು ಕೂಡ ನಾನು ನಗರಸಭೆ ಆಯುಕ್ತರಲ್ಲಿ ನಾನು ಕೇಳ್ತಾ ಇದ್ದೀನಿ. ಅದರ ಕೂಲಂಕುಷವಾಗಿ ಅದನ್ನು ಕೂಡ ಪರಿಶೀಲನೆ ಮಾಡಬೇಕು. ಅಂಥ ಪರವಾನಗಿ ಇರಲಾರ್ದಂಥ ಶೋರೂಮ್ಗಳನ್ನು ಯಾವುದೋ ತದ ತಕ್ಷಣ ಅದನ್ನು ಅವರು ಕೊಟ್ಟಿರುವಂಥ ಪರವಾನಗಿ ಹಿಂಪಡಿಬೇಕು. ಆಮೇಲೆ ಪರವಾನಗಿ ಇರಲಾರ್ದವ್ರನ್ನ ಅದನ್ನು ಲಾಕ್ ಮಾಡಬೇಕು, ಸೀಸ್ ಮಾಡಬೇಕು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿಗೆ ನಾನು ಮಾಧ್ಯಮ ಮುಖಾಂತರ ನಾನು ಜನಗಳಿಗೆ ವಿನಂತಿ ಮಾಡ್ಕೊಳ್ತೇನೆಂದರೆ, ಈ ಸೂತ್ರದ ಆಧಾರ ಇದ್ದಲ್ಲಿ ಮಾತ್ರ ನೀವು ಕಲ್ಲನ್ನು ತೆಗೆದುಕೊಳ್ಳ್ರಿ. ಇಲ್ಲ ಅಂದರೆ ನೀವು ಮೋಸ ಹೋಗೋದು ಮಾತ್ರ ಕಠಿಣ. ಇದೇಂತರ ಫಿಕ್ಸು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ನನ್ನ ಮುಂದಿನ ಮಾತನ್ನು ನನ್ನ ರೋಹಿತ್ ಬಾರ್ಕೇರ್ ಅವರಿಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ, ಮೊದಲೇದಾಗಿ ಎಲ್ಲೋ ಬೆಂಗಳೂರಲ್ಲಿ ನಡೀತಕ್ಕಂಥ ಒಂದು ಕೋಡಿನ ಸೂತ್ರ, ಆ ಸೂತ್ರವನ್ನು ಇವತ್ತು ಇಳಕಲ್ ನಗರದಲ್ಲಿ ಬಳಸಿ ಗ್ರಾಹಕರಿಗೆ ಮೋಸ ಮಾಡ್ತಿದ್ದಾರೆ. ಇದರಲ್ಲಿ ಏನಂತ ಹೇಳಿದ್ರೆ, 1 ಫೂಟ್ನ ಕಲ್ಲಿನ ಅಳತೆಯನ್ನು, ಚದರಡಿ ಕಲ್ಲಿನ ಅಳತೆಯನ್ನು ಮಾಡಬೇಕು ಅಂತ ಹೇಳಿದ್ರೆ 12 ಇಂಚ್ ಅಗಲ, 12 ಇಂಚ್ ಉದ್ದ, ಅಂದರೆ 144 by 144 ಡಿವೈಡೆಡ್ ಮಾಡಿದಾಗ 1 ಚದರಡಿ ಬರುತ್ತೆ. ಇವತ್ತು ಅವರು ಅದನ್ನು ಏನು ಮಾಡ್ತಿದ್ದಾರೆ, ಒಂದು ಸೂತ್ರವನ್ನು ಬಳಸಿ 114 ಕೋಡನ್ನು ಬಳಸಿ 7 ಫುಟ್ ಹೆಚ್ಚಿಗೆ ಬರೋದ್ರಿಂದ ಗ್ರಾಹಕರಲ್ಲಿ 7 ಫುಟ್ನ ಕಲ್ಲ ಇರೋದು ಅಷ್ಟೇ ಇರುತ್ತೆ. ಬಟ್ ಅವ್ರು ಅಳತೆ ಮಾಡಿ ತೋರಿಸುವಾಗ 7 ಫುಟ್ ಕಲ್ಲಿನ ಅಳತೆಯನ್ನು ಹೆಚ್ಚಿಗೆ ತೋರಿಸಿ ಗ್ರಾಹಕರಿಗೆ ಮೋಸ ಮಾಡಿ ಹೆಚ್ಚಿನ ಹಣವನ್ನು ಅಲ್ಲಿ ತೊಗೊಳ್ತಿದ್ದಾರೆ. ಮತ್ತು ಜೊತೆಗೆ ಇನ್ನೊಂದು ಏನಂತ ಹೇಳಿದರೆ, ನಮ್ಮ ಇಳಕಲಲ್ಲಿ ಸಿಗ್ತಕ್ಕಂಥ ಕಲ್ಲುಗಳನ್ನು ಬಿಟ್ಟು ಇನ್ನು ಹೊರ ರಾಜ್ಯದಿಂದ ಕಲ್ಲುಗಳು ಕೂಡ ಬರ್ತವೆ. ರಾಜಸ್ಥಾನ ಆ ಕಡೆ ಈ ಕಡೆ ಅಂತ ಹೇಳಿ, ರಾಜಸ್ಥಾನ, ಆಂಧ್ರ, ತಮಿಳುನಾಡು, ಒಡಿಸ್ಸಾದಿಂದ ಬರ್ತಕ್ಕಂಥ ಕಲ್ಲುಗಳನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಾರೆ. ಅದರಲ್ಲೂ ಕೂಡ ಏನಾಗ್ತಿದೆ ಅಂತ ಹೇಳಿದರೆ ಮೋಸ ಆಗ್ತದೆ. ಹೇಗೆ ಮೋಸ ಆಗ್ತದೆ ಅಂದರೆ, ಸರ್ಕಾರಕ್ಕೆ ಕಟ್ಟಬೇಕಾದಂಥ ತೆರಿಗೆ ರೂಪದಲ್ಲಿ ಮೋಸ ಆಗ್ತದೆ. ಆ ಗಾಡಿಗಳಿಗೆ ಬಿಲ್ ಇರೋದಿಲ್ಲ ಮೊದಲೇದಾಗಿ. ಆಮೇಲೆ ಬಿಲ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಮೇಲೆ ಬಿಲ್ಗಳು. ವೇದಿಕೆ ಹುನಗುಂದ ಮತ್ತು ಇಳಕಲ್ ತಾಲೂಕಾ ಘಟಕ ಇವರು ಕಚೇರಿಗೆ ಬಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಈ ಮನವಿ ಪತ್ರವನ್ನು ನಾನು ತಾಲೂಕಾ ಆಡಳಿತ ಸ್ವೀಕರಿಸಿದ್ದೀನಿ. ಮನವಿ ಪತ್ರದಲ್ಲಿ ವಿಷಯದ ಕುರಿತಂತೆ ಏನು ಈ ಮನವಿ ಪತ್ರದಲ್ಲಿ ಏನೇನು ಪಾಯಿಂಟ್ಸ್ಗಳಿದಾವೆ ಇದರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳೋಕ್ಕೆ ಮತ್ತು ಸೂಕ್ತ ನಿರ್ದೇಶನಕ್ಕಾಗಿ ನಾವು ಕಳಿಸ್ತೀವಿ. ಇದರಲ್ಲಿ ಏನೇನು ಪಾಯಿಂಟ್ಸ್ಗಳಿದಾವೆ, ಗ್ರಾನೈಟ್ಸು ಓನರ್ಸ್ ಯಾರ್ಯಾರಿದ್ದಾರೆ ಅವ್ರದ್ದು ಕರೆದು ಸಹಿತ ಇದರ ಬಗ್ಗೆ ನಾನು ಮಾತಾಡೋಕ್ಕೆ ಕ್ರಮ ವಹಿಸ್ತೀನಿ. ಸರ್, ನಾವು ಇನ್ನೊಂದು ಚೆಕ್ ಪೋಸ್ಟ್ ಅದೇ ವರ್ಷದ ಅದೇ ಇದು ಈ ವಿಷಯ ಸಂಪೂರ್ಣವಾಗಿ ವಿಷಯದ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಚರ್ಚಿಸಿ ಕ್ರಮ ಕೈಗೊಳ್ತಾರೆ. ಎಲ್ಲರೂ ಬಂದು ಓಕೆ.